ಮೇಲ್ ಹೇಳಪ್ಪ, ಅದು ನನ್ ಸೀಟು. ಮೇಡಮ್ ನೋಡಿದ್ರೆ ನನಗ್ ಬೈತಾರೆ. ಏಳು ಮೇಲೆ. ಸ್ವಲ್ಪ ಇರು, ಬರ್ತಾರೆ. ಏನಾಯ್ತು ನಿಂಗೆ? ಏನೂ ಇಲ್ಲ, ಹಸಿ ವಾಂತಿ ಬಂದಂಗಾಯ್ತಷ್ಟೆ. ಏನಾದ್ರೂ ಪ್ರಾಬ್ಲಮ್ ಇದ್ರೆ ಹೇಳು, ಹಾಸ್ಪಿಟಲ್ಗೆ ಹೋಗೋಣ. ಇಲ್ಲ ಇಲ್ಲ, ಅದು ತಿಂದಿದ ತಕ್ಷಣ ಮಲಗಿಬಿಟ್ನಲ್ವಾ, ಅದಕ್ಕಿರ್ಬೇಕು. ಮೈನಾ, ನಿನ್ನ ನೋಡಕ್ಕೆ ಧ್ರುವ ಬಂದಿದ್ದಾರೆ. ಧ್ರುವ ಅವರ? ಅಯ್ಯೋ ದೇವ್ರೆ, ಈಗೇನು ಮಾಡೋದು? ಧ್ರುವ ಕೇಳಿದ್ರೆ ಏನಂತ ಉತ್ತರ ಕೊಡ್ಲಿ? ಇಲ್ಲ, ನಾನು ಅವ್ರ ಮುಂದೆ ಹೋಗೋದೇ ಬೇಡ. ಹೋದ್ರೆ ತಾನೇ ಎಡವಟ್ಟಾಗುತ್ತೆ. ಬೇಡ ಬೇಡ. ಮೈನಾ, ಏನ್ ಯೋಚನೆ ಮಾಡ್ತಿದ್ಯಾ? ಹೋಗು, ಅವನ್ನ ಮಾತಾಡ್ಸ್ಕೊಂಡ್ ಬಾ. ವೇಣಿ, ನನ್ಗೀಗ ತುಂಬಾ ಸುಸ್ತಾಗ್ತೈತೆ. ನಾಳೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಡು. ಹಾ? ಅಲ್ಲ ಮೈನಾ, ಇಷ್ಟೊತ್ನಲ್ಲಿ ಹಾಸ್ಟೆಲ್ ಗೇಟ್ವರೆಗೂ ಬಂದಿದ್ದಾರೆ. ಈಗ ನೀನ್ ಹೋಗ್ಲಿಲ್ಲ ಅಂದ್ರೆ ಅವ್ರು ಬೇಜಾರ್ ಮಾಡ್ಕೊಳಲ್ವಾ? ಹೋಗ್ಬಾ. ಅದು ಹಾಗಲ್ಲ ಖುಷಿ, ಅವ್ರು ನನ್ನ ಪರಿಸ್ಥಿತಿ ನೋಡಿ ಬೇಜಾರು ಮಾಡ್ಕೋತಾರೆ. ವೇಣಿ, ಹೋಗು, ಹೋಗಿ ನಾಳೆ ಮಾತಾಡ್ತಾಳಂತೆ, ನಾಳೆ ಫೋನ್ ಮಾಡ್ತಾಳೆ ಅಂತ ಹೇಳ್ಬಿಡು. ಹಾ? ಅಲ್ಲ ಮೈನಾ, ಇದನ್ನ ನೀನ್ ಹೋಗಿ ಹೇಳಿದ್ರೆ ಅವ್ರು ನೆಮ್ಮದಿಯಾಗಿ ನಿದ್ದೆನಾದ್ರೂ ಮಾಡ್ತಾರೆ. ಇಲ್ಲ ಅಂತಂದ್ರೆ ನಿನ್ಗೇನಾಯ್ತು ಅಂತ ಚಿಂತೆಲಿರ್ತಾರಲ್ವಾ? ನಾನ್ ನಿಮ್ಗೆ ಹೆಂಗೆ ಹೇಳಿ? ನನ್ಗೀಗ ತುಂಬಾ ಸುಸ್ತಾಗ್ತೈತೆ. ಈಗೋಗಿ ನಾನು ಅವ್ರ ಮುಂದೆ ನಿಂತ್ಕೊಂಡ್ರೆ ಅವ್ರು ತುಂಬಾ ನೊಂದ್ಕೋತಾರೆ. ಆಮೇಲೆ ಈಗ್ಲೇ ಆಸ್ಪತ್ರೆಗೆ ಹೋಗೋಣ, ಇಲ್ಲ ಅವ್ರ ಮನೆಗೆ ಹೋಗೋಣ ಅಂತೆಲ್ಲ ಕರೀತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಲ್ಲ, ನನ್ನ ನೋಡಕ್ಕೆ ಎಷ್ಟೊತ್ತಲ್ಲಿ ಬಂದಿದ್ದಾರೆ ಅಂದಮೇಲೆ, ನನ್ನ ನೋಡಿದ್ಮೇಲೆ ಅವ್ರು ಬೇಜಾರು ಮಾಡ್ಕೊಳಕ್ಕಿಲ್ವಾ? ಅವ್ರು ನೊಂದ್ಕೊಳಕ್ಕಿಲ್ವಾ? ದಯವಿಟ್ಟು ಹೋಗು ವೇಣಿ, ಹೋಗು. ಅಲ್ಲ ಮೈನಾ, ನೀನೇನು ಮಾತಾಡಬೇಡ. ನನಗೋಸ್ಕರ ಇದೊಂದು ಸಹಾಯ ಮಾಡು. ಕೃಷ್ಣವೇಣಿ, ಅವಳೇ ಬರಲ್ಲ ಅಂತಿದ್ದಾಳೆ. ಸುಮ್ಮನೆ ಯಾಕೆ ಫೋರ್ಸ್ ಮಾಡ್ತೀಯಾ? ಸುಸ್ತಾಗಿದ್ದಾಳೆ. ನಾಳೆ ಫೋನ್ ಮಾಡ್ತಾಳಂತ ಹೇಳ್ಬಾ. ಹೋಗು. ಬಾ, ನೀನ್ ರೆಸ್ಟ್ ಮಾಡು.